ನಾನು ಭಾಳ ಸಹಕಾರ ಇಲಾಖೆಯಲ್ಲಿ ನನ್ನ ಅಧೀನದಲ್ಲಿ ಇರಲಿಲ್ಲ. ಬಟ್ ಆದರೂ ಕೂಡ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ತಾರತಮ್ಯ ಸರಿಪಡಿಸುವಂತೆ. ರಂಗನಾಥ್ ಸರ್, ರಂಗನಾಥ್ ನನ್ನ ಮೇಲೆ ವಿಶ್ವಾಸ ಇದೆ ಸರ್. ಎಲ್ಲ ತಾರತಮ್ಯ ಏನಾಗಿದೆ ಅದನ್ನೆಲ್ಲ ಸರ್ ಮೊದಲಿನ ಹೆಜ್ಜೆಲ್ಲ ಏರ್ ಚೇಂಜ್ ಮಾಡಿಸಿ ಸರ್. 2.25 ವರ್ಷದಿಂದ ಇದ್ದಾನೆ, ಅವನೇ ತೊಂದರೆ ಕೊಡ್ತಾ ಇರೋದು ಸರ್. ಆಯ್ತು, ಮತ್ತೆ ಹೇಳಿ ರಂಗನಾಥ್ ಮಾಡ್ಕೊಡ್ತೀನಿ. ಬೇಕು ಅಂತ ತಾರತಮ್ಯ ಮಾಡಿದ್ರೆ ಅದನ್ನ ಇಲ್ಲ ಬೇಕು ಅಂತ, ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದ್ದಾರೆ. ಆಕ್ರೋಶ ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾ ಇತ್ತು ಹಂಗಾರೆ, ಏನು ಉರಿತಾ ಇದೆ ಗ್ಯಾರಂಟಿ. ನೀವೇ ಉರಿತಾ ಇದೆ ಅಂತ ಗಾದೆ ಅಲ್ಲ, ಉರಿತಾ ಇದೆ. ಅವ್ರ ಪೂಜೆಗಳು ಮಾಡ್ತಾವ್ರ ಸರ್. ಅವರು ಪೂಜೆ ಪುನಸ್ಕಾರ, ಅಧ್ಯಕ್ಷ ಸಿಎಂ ಆಗ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ಪುನಸ್ಕಾರ ಮಾಡ್ತಿರೋದು ನನ್ನ ಅಲ್ಲ. ಸಿಎಂ ಉರಿತಾ ಇರೋ ಇದಕ್ಕೆ ತುಪ್ಪ ಇದಾಕ್ಬೇಡ ಅಂತ. ಉರಿತಾ ಐತೆ ಅಂತ ಅರ್ಥ ಆಯ್ತಲ್ಲ. ಜಗಳ ಉರಿತಾ ಇಲ್ಲ, ಗಾದೆ ಅದು. ಇಲ್ಲ ಸರ್, ಪ್ರಶ್ನೋತ್ತರ ಮುಗಿಯಿತು. ಅವ್ರದ್ದು ದಿನನಿತ್ಯ ಬೈಟ್ ಇಲ್ಲ ಅಂದ್ರೆ ಇರಕ್ ಸಾಧ್ಯನೇ ಇಲ್ಲ. ದಿನ ಒಂದು ಕೊಟ್ಟೆ ಕೊಡ್ತಾರೆ ಲಿಖಿತ ಮುಖ್ಯಮಂತ್ರಿ ಆಗ್ಬೇಕು ಅಂತ. ಮತ್ತೆ ಗಾದೆ ಹೇಳಿದ್ರು, ನಿಮ್ ಮನ್ಸಲ್ಲಿರೋದು ಹೇಳಿದ್ರು ಅಂತ. ಆಯ್ತು, ಸುನಿಲ್ ಕುಮಾರ್ ಮನ್ಸಲ್ಲಿರೋದಲ್ಲ. ಸರಿ ಸರಿ. ನಿಮ್ಗೆ ಗಾದೆ ಗೊತ್ತಿಲ್ಲ ಅಂತಂದ್ರೆ ಏನ್ ಹೇಳೋದು? ಗಾದೆ ಹೇಳಿದ್ರೆ ಇನ್ನೊಂದ್ಸರಿ ಇನ್ನೊಂದ್ಸರಿ ಗಾದೆ ಬೇಡ ಸರ್, ಇನ್ನೊಂದ್ಸರಿ ಹೇಳ. ಉರಿಯೋದ್ರ ಮೇಲೆ ಉಪ್ಪಾಕಕ್ಕೆ ಹೋಗ್ಬೇಡಿ. ವಿರೋಧ ಪಕ್ಷದವ್ರು ಇರೋದೇ ಉಪ್ಪಾಕಕ್ಕೆ. ಹೊರ ಬರ್ತದೆ. ನಾವು ಉಪ್ಪು ಹಾಕಿದ್ರೆ ಪರವಾಗಿಲ್ಲ ಸರ್, ದಿನ ಅವರೇ ಉಪ್ಪು ಹಾಕ್ತಾವ್ರಲ್ಲ. ಆಯ್ತು ಅಶೋಕ್, ಈಗ ಅವ್ರು ಸುಮ್ಮನಿದ್ದಾರೆ, ನೀವ್ಯಾಕೆ ಸುಮ್ಮನಿರಲ್ಲ? ಯಾರು ಅವ್ರು ಸುಮ್ಮನೆ ಇರಲ್ಲ ಸರ್. ನಾನು ಬಹಳ ಸರಿ ಕೇಳಿದೆ, ಸುಮ್ಮನೆ ಇರಪ್ಪ ಅಂದ್ರೆ ಇಲ್ಲ ಸರ್, ನಾನು ಪೂಜೆ ಮಾಡಿಸ್ತಾ ಇದ್ದೀನಿ, ವ್ರತ ಮಾಡ್ಕೊಂಡಿದ್ದೀನಿ, ಏನು ಮಾಡ್ತಾ ಇಲ್ಲ. ನನ್ನ ಕನಸು ಸರ್. ಒಂದ್ಸರಿ ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಸರ್ ಅಂತ ಪತ್ರಿಕೆ ಮಾಡಿದ್ರು ಕೂಡ, ಕಿತಾಪತಿ ಏನೇ ಮಾಡಿದ್ರು ಕೂಡ, ಪ್ರಚೋದನೆ ಏನೇ ಮಾಡಿದ್ರು ಕೂಡ ನಮ್ಮವ್ರು ಯಾರು ಕೂಡ ಪ್ರಚೋದಿತರಾಗಲ್ಲ. ಆಗಲ್ಲ. ನೀವೇ ನಾನು ಭಾಳ ಸಹಕಾರ ಇಲಾಖೆಯಲ್ಲಿ ನನ್ನ ಅಧೀನದಲ್ಲಿ ಇರಲಿಲ್ಲ. ಬಟ್ ಆದರೂ ಕೂಡ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ತಾರತಮ್ಯ ಸರಿಪಡಿಸುವಂತೆ. ರಂಗನಾಥ್ ಸರ್, ರಂಗನಾಥ್ ನನ್ನ ಮೇಲೆ ವಿಶ್ವಾಸ ಇದೆ ಸರ್. ಎಲ್ಲ ತಾರತಮ್ಯ ಏನಾಗಿದೆ ಅದನ್ನೆಲ್ಲ ಸರ್ ಮೊದಲಿನ ಹೆಜ್ಜೆಲ್ಲ ಏರ್ ಚೇಂಜ್ ಮಾಡಿಸಿ ಸರ್. 2.25 ವರ್ಷದಿಂದ ಇದ್ದಾನೆ, ಅವನೇ ತೊಂದರೆ ಕೊಡ್ತಾ ಇರೋದು ಸರ್. ಆಯ್ತು, ಮತ್ತೆ ಹೇಳಿ ರಂಗನಾಥ್ ಮಾಡ್ಕೊಡ್ತೀನಿ. ಬೇಕು ಅಂತ ತಾರತಮ್ಯ ಮಾಡಿದ್ರೆ ಅದನ್ನ ಇಲ್ಲ ಬೇಕು ಅಂತ, ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದ್ದಾರೆ. ಆಕ್ರೋಶ ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾ ಇತ್ತು ಹಂಗಾರೆ, ಉರಿತಾ ಇದೆ ಗ್ಯಾರಂಟಿ. ನೀವೇ ಉರಿತಾ ಇದೆ ಅಂತ. ಗಾದೆ ಅಲ್ಲ, ಉರಿತಾ ಇದೆ. ಅವ್ರ ಪೂಜೆಗಳು ಮಾಡ್ತಾವ್ರ ಸರ್. ಅವರು ಪೂಜೆ ಪುನಸ್ಕಾರ, ಅಧ್ಯಕ್ಷ ಸಿಎಂ ಆಗ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ಪುನಸ್ಕಾರ ಮಾಡ್ತಿರೋದು ನನ್ನ ಅಲ್ಲ. ಸಿಎಂ ಉರಿತಾ ಇರೋ ಇದಕ್ಕೆ ತುಪ್ಪ ಇದಾಕ್ಬೇಡ ಅಂತ. ಉರಿತಾ ಐತೆ ಅಂತ ಅರ್ಥ ಆಯ್ತಲ್ಲ. ಜಗಳ ಉರಿತಾ ಇಲ್ಲ, ಗಾದೆ ಅದು. ಇಲ್ಲ ಸರ್, ಪ್ರಶ್ನೋತ್ತರ ಮುಗಿಯಿತು. ಅವ್ರದ್ದು ದಿನನಿತ್ಯ ಬೈಟ್ ಇಲ್ಲ ಅಂದ್ರೆ ಇರಕ್ ಸಾಧ್ಯನೇ ಇಲ್ಲ. ದಿನ ಒಂದು ಕೊಟ್ಟೆ ಕೊಡ್ತಾರೆ ಲಿಖಿತ ಮುಖ್ಯಮಂತ್ರಿ ಆಗ್ಬೇಕು ಅಂತ. ಮತ್ತೆ ಗಾದೆ ಹೇಳಿದ್ರು, ನಿಮ್ ಮನ್ಸಲ್ಲಿರೋದು ಹೇಳಿದ್ರು ಅಂತ. ಆಯ್ತು, ಸುನಿಲ್ ಕುಮಾರ್ ಮನ್ಸಲ್ಲಿರೋದಲ್ಲ. ಸರಿ ಸರಿ. ನಿಮ್ಗೆ ಗಾದೆ ಗೊತ್ತಿಲ್ಲ ಅಂತಂದ್ರೆ ಏನ್ ಹೇಳೋದು? ಗಾದೆ ಹೇಳಿದ್ರೆ ಇನ್ನೊಂದ್ಸರಿ ಇನ್ನೊಂದ್ಸರಿ ಗಾದೆ ಬೇಡ ಸರ್, ಇನ್ನೊಂದ್ಸರಿ ಹೇಳ. ಉರಿಯೋದ್ರ ಮೇಲೆ ಉಪ್ಪಾಕಕ್ಕೆ ಹೋಗ್ಬೇಡಿ. ವಿರೋಧ ಪಕ್ಷದವ್ರು ಇರೋದೇ ಉಪ್ಪಾಕಕ್ಕೆ. ಹೊರ ಬರ್ತದೆ. ನಾವು ಉಪ್ಪು ಹಾಕಿದ್ರೆ ಪರವಾಗಿಲ್ಲ ಸರ್, ದಿನ ಅವರೇ ಉಪ್ಪು ಹಾಕ್ತಾವ್ರಲ್ಲ. ಆಯ್ತು ಅಶೋಕ್, ಈಗ ಅವ್ರು ಸುಮ್ಮನಿದ್ದಾರೆ, ನೀವ್ಯಾಕೆ ಸುಮ್ಮನಿರಲ್ಲ? ಯಾರು ಅವ್ರು ಸುಮ್ಮನೆ ಇರಲ್ಲ ಸರ್. ನಾನು ಬಹಳ ಸರಿ ಕೇಳಿದೆ, ಸುಮ್ಮನೆ ಇರಪ್ಪ ಅಂದ್ರೆ ಇಲ್ಲ ಸರ್, ನಾನು ಪೂಜೆ ಮಾಡಿಸ್ತಾ ಇದ್ದೀನಿ, ವ್ರತ ಮಾಡ್ಕೊಂಡಿದ್ದೀನಿ, ಏನು ಮಾಡ್ತಾ ಇಲ್ಲ. ನನ್ನ ಕನಸು ಸರ್. ಒಂದ್ಸರಿ ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಸರ್ ಅಂತ ಪತ್ರಿಕೆ ಮಾಡಿದ್ರು ಕೂಡ, ಕಿತಾಪತಿ ಏನೇ ಮಾಡಿದ್ರು ಕೂಡ, ಪ್ರಚೋದನೆ ಏನೇ ಮಾಡಿದ್ರು ಕೂಡ ನಮ್ಮವ್ರು ಯಾರು ಕೂಡ ಪ್ರಚೋದಿತರಾಗಲ್ಲ. ಆಗಲ್ಲ. ನೀವೇ